ಅಮರ್ 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 ಇವತ್ತಿನ ಪೇಪರ್ ನೋಡಿದ್ರ ಬರೀ ನಿಮ್ ಫೋಟೋನೆ. ಎಡಿಟೋರಿಯಲ್ ತುಂಬಾ ನಿಮ್ ವಿಷಯನೇ. ಬೆಳಿಗ್ಗೆಯಿಂದ ಎಷ್ಟು ಜನ ಫೋನ್ ನಲ್ಲಿ ಕಂಗ್ರಾಚುಲೇಟ್ ಮಾಡಿದ್ರು ಗೊತ್ತಾ? ಅಯ್ಯೋ, ನನಗಾಗ್ತಿರೋ ಸಂತೋಷದಲ್ಲಿ ನನ್ನ ಎದೆ ಹೊಡೆದೋಗಾಗ್ತಿದೆ. ಅಮರ್, ನಾನು ಎಷ್ಟು ಅದೃಷ್ಟವಂತ ಗೊತ್ತಾ? ನೀವು ಹೀಗೆ ದೇಶದ್ರೋಹಿಗಳನ್ನೆಲ್ಲ ಮಟ್ಟ ಆಗ್ತಿರೋದು ನೋಡಿದ್ರೆ ನಿಮ್ಮನ್ನ ಹೇಗೆ ಹೊಗಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಯು ಆರ್ ಸಿಂಪ್ಲಿ ಗ್ರೇಟ್, ಸಿಂಪ್ಲಿ ಗ್ರೇಟ್. ಆಶಾ 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 ಆಶಾ, ಇದು ಗಾಯ ಅಲ್ಲ, ದೇಶಕ್ಕೋಸ್ಕರ ಹೋರಾಡಿದ ಗುರುತು. ಇಂಥ ಭಾಗ್ಯ ಎಲ್ರಿಗೂ ಸಿಗುತ್ತಾ? ಹೇಗಪ್ಪ ಇದ್ಯಾ ಡ್ಯಾಡಿ? ಇವತ್ತು ಖಂಡಿತ ಮಳೆ ಬರುತ್ತೆ. ಯಾಕಮ್ಮ ಇಷ್ಟು ಪುರ್ಸತ್ತಾಗಿ ಅಳಿಯನ್ನ ವಿಚಾರಿಸ್ಕೊಳಕ್ ಬಂದಿದ್ಯಾ ಅಂದ್ರೆ? ಸಂತೋಷ ಅಮ್ಮ, ಸಂತೋಷ. ಅಮರ್, ಹೇಗಪ್ಪ ಇದ್ಯಾ? ಮೂಳೆ ಪೆಟ್ಟಾಗಿದ್ರೆ ಹೇಳು, ಬೋನ್ ಸ್ಪೆಷಲಿಸ್ಟ್ ನ ಕರೆಸ್ತೀನಿ. ಮನ್ಸಿಗೆ ನೋವಾಗಿದ್ರೆ ಹೇಳು, ಹಾರ್ಟ್ ಸ್ಪೆಷಲಿಸ್ಟ್ ನ ಕರೆಸ್ತೀನಿ. ನನಗೇನೂ ಆಗಿಲ್ಲ, ನನ್ನ ಸ್ವಲ್ಪ ಸುಮ್ಮನೆ ಬಿಟ್ಬಿಡಿ. ಯಾಕೆ ಹಾಗಂತೀರಿ? ಸರ್ಸ ಅಮ್ಮ, ಸರ್ಸ. ಮಾವ ಅಳಿಯ ಅಂದ್ರೆ ಹೀಗೆ ಇರ್ಬೇಕಾದ್ದು. ಆಶಾ, ನನ್ಗೊಂದು ಕಪ್ ಕಾಫಿ ಕೊಡ್ತೀಯಾ? ಕೃಷ್ಣಮ್ಮ, ನಿನ್ನ ಕೈಯಿಂದ ಕಾಫಿ ಕುಡಿದು ತುಂಬಾ ದಿವಸ ಆಯ್ತು. ನೀನೇ ಹೋಗಿ ಮಾಡ್ಕೊಂಡ್ ಬಾರಮ್ಮ. ಅಮರ್, ಅವನನ್ನ ಯಾಕೆ ಕೊಂದೆ? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಮೇಲೆ ಅನುಮಾನ ಬಂದಿದೆ, ಅದಕ್ಕೆ. ಅವನ್ನ ಕೊಲ್ದೆ ಹೋಗ್ದಿದ್ರೆ ನಾನು, ನೀನು, ನಿಮ್ ಪಾರ್ಟಿಲಿ ಇರೋರೆಲ್ಲ ಕಂಬಿ ಎಣಿಸ್ಬೇಕಾಗ್ತಿತ್ತು. ಇದೆ, ಬೇಗ ಕೊಡು. ಮೊದಲು ಆ ನೆಗೆಟಿವ್ಸ್ ಕೊಡು. ಯಾವ ನೆಗೆಟಿವ್? ಅದೇ ಮೋಸ್ತಿಂದ ಆ ಕೋಯ ಅಟ್ಯಾಚ್ ಜೊತೆ ಫೋಟೋ ತೆಗೆದ್ರಲ್ಲ, ಆ ನೆಗೆಟಿವ್ಸ್. ಅದನ್ನು ಕೊಡಕ್ಕಾಗತ್ತೆ ಹೇಳಿ ಅಂದಿರೆ? ಹೇಳಿ ಕೇಳಿ ಮೊದ್ಲೇ ನೀವು ಪೊಲೀಸ್ನವರು, ನಿಮ್ಮನ್ನ ನಂಬೋಕ್ಕಾಗತ್ತೆಯೇ? ಹಿಡ್ತಾ ಬಿಟ್ರೆ ನಮ್ಮನ್ನು ಉಳಿಸ್ತೀರಾ? ಯಾಕೆ ಸಿಡುತ್ತಿ? ನಮ್ ಪಾರ್ಟಿ ಯಾವತ್ತೂ ನಿನ್ಗೆ ಅನ್ಯಾಯ ಮಾಡಲ್ಲ. ಅಳಿಯಂದಿರೆ, ನಾಳೆ ದಿನ ನೀವು ಈ ದೇಶದಲ್ಲೇ ಪ್ರಮುಖ ವ್ಯಕ್ತಿ ಆಗ್ತೀರಾ. ಡ್ಯಾಡಿ, ನಿಮ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಥ್ಯಾಂಕ್ ಯು. ನನಗೆ ಬೇಡ ಆಶಾ. ಓ ಪ್ರತಾಪ್, ಬಾ ಬಾ. ಕೈ ಹೇಗಿದೆ? ದೇಶಕ್ಕೆ ಒಳ್ಳೇದಾಗುತ್ತೇನೋ ಹಾಗಿದ್ರೆ ಕೈನ ಕತ್ತರಿಸ್ಕೊಡಕ್ಕೂ ಸಿದ್ಧ ಇವರು. ಕೈ ಕತ್ತರಿಸ್ಕೊಡೋದೇನು ಬೇಡ, ಕೈ ಕೊಡ್ದಿದ್ರೆ ಸಾಕು. ಮಿಸ್ಟರ್ ಅಮರನಾಥ್, ಐ ಕೇಮ್ ಹಿಯರ್ ವಿತ್ ಸರ್ಚ್ ವಾರೆಂಟ್. ನಿನಗೇನು ತಲೆ ತಿರುಗ್ತಿದ್ಯೇನೋ? ಆಶಾ, ಪ್ರತಾಪ್ ಪೊಲೀಸ್ ಆಫೀಸರ್ ಸರ್. ಸರ್ಚ್ ವಾರೆಂಟ್ಗೆ ಕಾರಣ ಏನು ಅಂತ ಹೇಳ್ತೀರಾ? ಮಿಸ್ಟರ್ ಅಮರನಾಥ್, ಸೆಪ್ಟೆಂಬರ್ 10ನೇ ತಾರೀಕು ಡ್ಯೂಟಿ ಮೇಲೆ ನೀವು ಬಾಂಬೆಗೆ ಹೋದಾಗ ಏರ್ಪೋರ್ಟ್ ಅಲ್ಲಿ ಒಬ್ಬ ವಿದೇಶಿ ವ್ಯಕ್ತಿನ ಮೀಟ್ ಮಾಡಿದ್ರಿ. ಕೆಂಪು ಬಣ್ಣದ ಬ್ರೀಫ್ ಕೇಸ್ನ ನೀವೇ ಅವನ ಕೈಗೆ ತಲುಪಿಸಿದ್ರಿ. ಅವನೇ ಕೋಯ ಅಟ್ಯಾಚ್. ಸುಳ್ಳು. ಇಟ್ಸ್ ಅ ಫ್ಯಾಕ್ಟ್. ಏರ್ಪೋರ್ಟ್ ಅಲ್ಲಿ ನಿಮ್ಮನ್ನು ರಿಸೀವ್ ಮಾಡಕ್ಕೆ ಅಂತ ಬಂದಿದ್ದ ಬಾಂಬೆ ಕ್ರೈಮ್ ಬ್ರಾಂಚ್ ನ ಆಫೀಸರೇ ಅವನನ್ನ ಗುರುತಿಸಿದ್ದಾರೆ. ಅವನಿಗೆಲ್ಲ ತಲೆ ಕೆಟ್ಟಿರ್ಬೇಕಷ್ಟೇ. ಮಿಸ್ಟರ್ ಅಮರನಾಥ್, ಅನಿಲ್ ರಾಜನ ನೀವು ಜೀವಂತವಾಗಿ ಹಿಡಿದಿದ್ರೆ ಅವನ ಹಿಂದೆ ಇದ್ದ ಒಂದು ದೊಡ್ಡ ಗುಂಪೆ ನಮ್ಗೆ ಸಿಗ್ತಿದ್ವಿ. ಬಟ್ ಯು ಹ್ಯಾವ್ ಕಿಲ್ಡ್ ಹಿಮ್. ಈಗ ಕೋಯ ಅಟ್ಯಾಚಿನ ಹಿಡಿಯೋ ನೆಪದಲ್ಲಿ ಅವನನ್ನು ಕೊಂದ್ರಿ. ಅವನು ಜೀವಂತವಾಗಿ ಸಿಕ್ಕಿದ್ರೆ ಅವನಿಗೆ ಈ ದೇಶದಲ್ಲಿ ಯಾರ್ಯಾರ ಸಂಬಂಧ ಆಯ್ತು ಅನ್ನೋದು ಆಧಾರ ಸಾಕ್ಷಿಯಾಗಿ ನಮಗೆ ಸಿಕ್ತಿತ್ತು. ಈಗ ಅದು ಗುಟ್ಟಾಗುಳ್ದೋಯ್ತು. ಸರ್, ನಾನು ಅವನು ಕೊಲ್ದೆ ಹೋಗಿದ್ದಿದ್ರೆ ನನ್ನ ಹೆಣ ಕೂಡ ನಿಮಗೆ ಸಿಕ್ತಿರ್ಲಿಲ್ಲ. ಅಮರ್, ಅವನ ಹೆಣ ಸರ್ಚ್ ಮಾಡಿದಾಗ ಸೀಕ್ರೆಟ್ ಕೋಡ್ ಇದ್ದ ಒಂದು ಪರ್ಸ್ ಸಿಕ್ತು. ಅದು 2 ಕೋಟಿ ರೂಪಾಯಿ ಬೆಲೆ ಬಾಳೋ ವಜ್ರಗಳು ಅವನ ಹತ್ರ ಇತ್ತು ಅಂತ ತಿಳಿಸ್ತು. ಸರ್, ನಾನು ಅವನ ಕೊಲಕ್ಕಿಂತ ಮುಂಚೆ ಅದನ್ನ ಅವನು ಯಾರಿಗಾದ್ರೂ ಕೊಟ್ಟಿರ್ಬೋದು, ಕೊಟ್ಟಿಲ್ದೇನೆ ಇರ್ಬೋದು. ಆಸ್ ಪರ್ ದ ಆರ್ಡರ್, ಐ ವಾಂಟ್ ಟು ಸರ್ಚ್ ಯುವರ್ ಹೌಸ್. ಯಾರು ಮೂವ್ ಮಾಡ್ಕೊಡ್ದು? ಆಫೀಸರ್, ಸರ್ಚ್. ಮನುಷ್ಯನ ನೀನು ನನ್ನ ತಂಗಿ ಮಗನಾಗಿ? ಮಿಸ್ಟರ್ ಸೀತಾರಾಮ್, ಮೊದಲು ಸರ್ಚ್ ಮುಗಿಲಿ, ಆಮೇಲೆ ನಿಮ್ಮನ್ನು ಮಾತಾಡ್ತೀನಿ.
ಆಫೀಸರ್ಸ್, ಡೈಮಂಡ್ಸ್ ಏನಾದ್ರು ಸಿಗ್ತಾ? ಹೌದು ಸರ್. ಪ್ರತಾಪ್, ವಾಟ್ ಇಸ್ ನೆಕ್ಸ್ಟ್? ಇನ್ನು ಯಾಕೆ ನಿಂತಿದ್ಯಾ? ಯು ಗೆಟ್ ಔಟ್. ಐ ಸೇ ಯು ಡಬಲ್ ಗೆಟ್ ಔಟ್. ಆಶಾ, ನಿನ್ನ ಭಾಗಕ್ಕೆ ಆಶಾ ಸತ್ತು ಹೋದ್ಲು. ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಹೊರಟು ಹೋಗು. ಗೆಟ್ ಔಟ್. ಒಬ್ಬ ಸಿನ್ಸಿಯರ್ ಆಫೀಸರ್ನ ಹೀಗೆ ಅವಮಾನ ಮಾಡೋದು? ನಾಳೆ ಎಲೆಕ್ಷನ್ ಅಲ್ಲಿ ನಮ್ಮ ಪಾರ್ಟಿ ಗೆಲ್ಲಿ ನಾನು ಮಂತ್ರಿ ಆಗ್ಲಿ ಆಗ ಗೊತ್ತಾಗುತ್ತೆ. ವಿಲ್ ಯು ಪ್ಲೀಸ್ ಶಟ್ ಯುವರ್ ಮೌತ್ ಮಿಸ್ಟರ್ ಸೀತಾರಾಮ್? ಆಸ್ ಎ ಪೊಲೀಸ್ ಆಫೀಸರ್ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಐ ಆಮ್ ಸಾರಿ ಅಮರ್ನಾಥ್. ಇಟ್ಸ್ ಓಕೆ. ಆಫೀಸರ್, ಕಮ್ ಆನ್. ಪ್ರತಾಪ್ ಹೇಳಿದ ತಾರೀಕಿನಲ್ಲಿ ಡ್ಯಾಡಿ ನಿಮ್ ಕೈಗೊಂದು ರೆಡ್ ಬ್ರೀಫ್ ಕೇಸ್ ಕೊಡ್ಲಿಲ್ವಾ? ಕೊಟ್ರು. ಹಾಗಾದ್ರೆ ಅವನ ಹತ್ರ ನೀವು ಹೇಳಿದ್ದೆಲ್ಲ ಸುಳ್ಳು ತಾನೆ? ಹೌದು. ಏನ್ರಿ ನೀವ್ ಹೇಳ್ತಾ ಇರೋದು? ನಿಜ ಆಶಾ. ನಾನು ಯಾಕೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮ್ ತಂದೆನ್ ಕೇಳೋ ಗೊತ್ತಾಗುತ್ತೆ. ಇದೆಲ್ಲ ರಾಜಕೀಯ ಅಮ್ಮ, ನಿಂಗೊಂದು ಗೊತ್ತಾಗಲ್ಲ. ಆಯಾಸ ಹೋಗಿ ಎಷ್ಟು ತಿಳಿತಾ? ಸರ್ಕಾರಕ್ಕೆ ಮೋಸ ಮಾಡೋದು, ಜನಗಳಿಗೆ ದ್ರೋಹ ಬಗೆಯೋದು, ಹೆತ್ತ ಮಗಳ ಸಂಸಾರನ ಹಾಳು ಮಾಡೋದು, ಇದೆಲ್ಲ ರಾಜಕೀಯ ಆಶಾ. ನಿಮ್ ತಂದೆ ಇಲ್ಲಿಗೆ ಬಂದಿರೋದು ಅಳಿಯನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಲ್ಲ, 2 ಕೋಟಿ ರೂಪಾಯಿ ಬೆಲೆ ಬಾಳೋ ಡೈಮಂಡ್ಸ್ ನ ತಗೊಂಡು ಹೋಗೋದಕ್ಕೆ. ಶೂಟ್ ಮಾಡಿದ್ರು ಪಾಪ ಬರೋಲ್ಲ. ರಾಜಕೀಯಕ್ಕೆ ಇಳಿದ ಮೇಲೆ ಅಪ್ಪನೂ ಇಲ್ಲ, ಮಗಳು ಇಲ್ಲ, ಮಾವನೂ ಇಲ್ಲ, ಅಳಿಯಾನೂ ಇಲ್ಲ. ಸೆಂಟಿಮೆಂಟ್ಸ್ ನ ಸಾಯಿಸ್ತಿದ್ರೆ ಮುಂದಕ್ಕೆ ಬರೋಕ್ ಸಾಧ್ಯನೇ ಇಲ್ಲ. ನೀನು ಮುಂದಕ್ಕೆ ಬರೋಕೆ ನನ್ನ ಗಂಡನ ಬಲಿ ಪಶು ಮಾಡ್ತೀಯಾ? ರಾಜಕೀಯ ನಿನಗೆ ಗೊತ್ತಿಲ್ಲ ಮಗು. ನನಗೆ ಅಧಿಕಾರ ಬೇಕು, ಕೀರ್ತಿ ಬೇಕು. ಈ ನನ್ನ ಕೀರ್ತಿನ ನಿನ್ನ ಹೊಟ್ಟೆಲಿರೋ ನನ್ನ ಮೊಮ್ಮಗ ನನ್ನ ತಾತ ಕೋಟ್ಯಾಧೀಶ್ವರ ಅಂತ ಹೊಗಳ್ತಿರ್ಬೇಕು. ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಿದ್ದೀನಿ? ನಿನ್ನ ಹೊಟ್ಟೆಲಿರೋ ನನ್ನ ಮೊಮ್ಮಗನಿಗೋಸ್ಕರ. ನಾನು ಬರ್ಲೇನಮ್ಮ? ಬರ್ಬೇಡ, ನಿನ್ನ ಮುಖ ತೋರಿಸ್ಬೇಡ ನನಗೆ. ಹೊರಟೋಗು. ಗೆಟ್ ಔಟ್. ಅಳಿ ಅಂದಿರೆ ಬರ್ಲಾ? ನನ್ನ ಗಂಡ ದೇಶಕ್ಕೋಸ್ಕರ ಹೋರಾಡೋರಾಗ್ಬೇಕು, ದೊಡ್ಡ ಕೀರ್ತಿವಂತರಾಗ್ಬೇಕು ಅಂತ ನಾನೇ ಆಸೆ ಪಟ್ಟು ನಿಮ್ಮನ್ನ ಮದುವೆ ಆದೆ. ಆದ್ರೆ ನೀವು ನನ್ನ ಆಸೆನ ನಿರಾಶೆ ಮಾಡ್ಬಿಟ್ರಿ, ನನ್ನ ಸಂತೋಷನ ನಾಶ ಮಾಡ್ಬಿಟ್ರಿ. ಎಷ್ಟು ದೊಡ್ಡ ಗೌರಿ ಶಂಕರ್ ಶಿಖರದಿಂದ ಕೊಚ್ಚೆಗೊಂಡಿಗೆ ಬಿದ್ದೋದ್ರಲ್ರಿ. ನನಗ್ ಗೊತ್ತಿಲ್ಲದೆ ನಾನು ಈ ವ್ಯೂಹದಲ್ಲಿ ನಾನೇನು ಮಾಡ್ಲಿ? ಮುಟ್ಬೇಡಿ. ನೀವು ಕೊಲೆಗಾರರು, ಮೋಸಗಾರರು, ದೇಶದ್ರೋಹಿ. ನಾನ್ ದ್ರೋಹಿನ ಅಲ್ಲ ಆಶಾ. ಮಿಸ್ ಅಮರ್ನಾಥ್, ನಿಮ್ಮನ್ನು ನೋಯಿಸ್ಬೇಕು ಅಂತ ಸರ್ಚ್ ವಾರೆಂಟ್ ಕಳಿಸ್ತಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ವಿಷಯ ನಿಮಗೆ ಗೊತ್ತೇ ಇದೆ. ಇಟ್ಸ್ ಆಲ್ ರೈಟ್ ಸರ್. ನನ್ನ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ದಯವಿಟ್ಟು ನಾನು ರಿಲೀವ್ ಮಾಡಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀವು ಕೆಲಸ ಬಿಟ್ಟು ನಿಮ್ಮ ಭವಿಷ್ಯಕ್ಕೆ ನೀವೇ ಸಮಾಧಿ ಕಟ್ತಾ ಇದ್ದೀರಾ? ಇಲ್ಲ ಸರ್, ಸಮಾಧಿ ಆಗಿರೋ ನನ್ನ ಭವಿಷ್ಯನ ಈಗ ನೆಲ ಬಗೆದು ಮೇಲೆ ಕೆತ್ತೀನಿ. ಮಹಾಜನಗಳೇ,
ಈ ಅಮರನಾಥ್ ಯಾರು? ಪೊಲೀಸ್ ಹುದ್ದೆ ಹೇಳಿತ್ತು. ಇವರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ನಮ್ಮ ಪಾರ್ಟಿಗೆ ಬೆಂಬಲ ಕೊಡೋದಕ್ಕೆ. ದುರುದ್ಯೋಗ ಏನಾಯ್ತು? ರಾಜೀನಾಮೆ ಕೊಟ್ಟು. ಯಾಕೆ? ಸರ್ಕಾರದ ಕಿರುಕುಳ ತಾಳ್ಲಾರ್ದು. ಅವ್ರು ಯಾಕೆ ಕಿರುಕುಳ ಕೊಟ್ಟರು ಗೊತ್ತಾ? ಅಮರನಾಥ್ ಜನಗಳನ್ನ ಲೂಟಿ ಮಾಡ್ತಿದ್ದ ಸಮಾಜಘಾತಕ ಅನಿಲ್ ರಾಜ್ನ ಕೊಂದ್ರು. ನಮ್ಮ ದೇಶದ ರಸ್ತೆಗಳನ್ನು ಹೊರದೇಶಕ್ಕೆ ತಗೊಂಡು ಹೋಗ್ತಿದ್ದ ಅಟ್ಯಾಚಿ ಹುಟ್ಟು ಅಡಗಿಸಿದ್ರು. ಇದು ಇವರು ಮಾಡಿದ ತಪ್ಪು. ಮಹಾಜನರೇ, ಸತ್ಯ ಹೇಳ್ತಿದ್ದೀನಿ. ಕರ್ತವ್ಯದಲ್ಲಿ ನಿಷ್ಠಾವಂತರಾಗಿ ನಡ್ಕೋತಿದ್ದ ಇವರ ವರ್ತನೆ ಆಡಳಿತ ಪಕ್ಷಕ್ಕೆ ಹಿಡಿಸ್ತಿದೆ. ದಿನೇ ದಿನೇ ಜನಪ್ರಿಯರಾಗ್ತಿದ್ದ ಇವರ ಶ್ರೇಯಸ್ಸು ಮೇಲಿನವರಿಗೆ ಸಹಿಸಲಿಲ್ಲ. ನಾಳೆ ಅವರ ಅನ್ಯಾಯಗಳೆಲ್ಲ ಎಲ್ಲಿ ಬಹಿರಂಗವಾಗುತ್ತೋ ಅಂತ ಹೆದರಿ ಇವ್ರನ್ನ ಹೊರಗೆ ತಳ್ಳಿದ್ರು. ಸ್ನೇಹಿತರೆ, ಬಂಧುಗಳೇ, ರಾಜಕೀಯ ನನಗೆ ಗೊತ್ತು, ಪ್ರಜಾಪ್ರಭುತ್ವ ಅಂದ್ರೆ ನನಗೆ ಗೊತ್ತು. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತಿಲ್ಲದ ಜನಗಳಿಗೆ ಇವರು ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತು. ನಾನು ರಾಜಕೀಯಕ್ಕೆ ಕಾಲಿಟ್ಟಿರೋದೇ ಇಂಥ ಗೋಮುಖ ವ್ಯಾಘ್ರಗಳನ್ನ ನಾಶ ಮಾಡೋಕೆ. ನನ್ನ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಆಡಿದ ಮಾತನ್ನು ಉಳಿಸ್ಕೋತೀನಿ. ಇದಕ್ಕೆ ನಮ್ಮ ನಾಯಕರಾದ ಸಾವುಕಾರ್ ಶಂಕರಪ್ಪನವರೇ ಸಾಕ್ಷಿ. ಕಂಗ್ರ್ಯಾಚುಲೇಷನ್, ನಿಮಗೆ ಗಂಡ್ಮಗು ಆಗಿದೆ. ಥ್ಯಾಂಕ್ ಯು. ಬಟ್ ಆ ಮಗು ಮೂಕಾಗಿ ಹುಟ್ಟಿರ್ಬೇಕು. 3 ತಿಂಗಳಾದ್ಮೇಲೆ ನಿರ್ಧಾರವಾಗಿ ಹೇಳಬಹುದು. ಡಾಕ್ಟರ್, ಸಾರಿ, ಅಂಟಿಲ್ ದಟ್ ಐ ಕಾಂಟ್ ಸೇ. ಮುಟ್ಬಿಡಿ. ಆಶಾ, ನಿಮ್ ಪಾಪದ ಪ್ರಾಯಶ್ಚಿತ ಅನುಭವಿಸ್ತಾ ಇದೆ ನನ್ ಕಂದ. ನಿಮ್ ನೆರಳು ಬಿದ್ರೆ ಅದು ಉಳಿಯೋದಿಲ್ಲ. ದೂರ ಇರಿ. ಆಶಾ, ಇನ್ನೊಂದ್ಸಲ ನಿನ್ನ ಬಂದಿದ್ದ ಹೆಸರನ್ನ ಕೂಗ್ಬೇಡ. ಜನ್ಮ ಕುಚ್ಕೊಂಡೆ. ನಿನ್ನ ಕೀರ್ತಿನ ನಿನ್ನ ಮೊಮ್ಮಗ ವಂಶ ಪಾರಂಪರ್ಯವಾಗಿ ಹೊಗಳ್ತಿರ್ಬೇಕು ಅಂತ ದೇವರದಕ್ಕೆ ಅವಕಾಶ ಕೊಡದೆ ನನ್ನ ಮಗುನ ಮೂಕನಾಗಿ ಮಾಡ್ಬಿಟ್ಟ. ನೀನ್ ಯೋಚನೆ ಮಾಡ್ಬೇಡ ಬೇಬಿ. ನನ್ನ ಮೊಮ್ಮಗನಿಗೆ ಮಾತು ಬರ್ಸೋದಿಕ್ಕೆ ಎಷ್ಟು ಲಕ್ಷ ಬೇಕಾದ್ರೂ ಖರ್ಚು ಮಾಡ್ತೀನಿ. ಫಾರಿನ್ ಕಳಿಸಿ ಟ್ರೀಟ್ ಮಾಡಿಸ್ತೀನಿ. ಮೊದಲಿನಿಂದ ಹೊರಟೋಗು. ಐ ಸೇ ಗೆಟ್ ಔಟ್. ಅಮರ್ ಮೇಲೆ ಜನಕ್ಕೆ ಸಿಂಪತಿ ಇದೆ. ಅವನು ಗುಡಿಸಿನಿಂದ ಬಂದವನು, ಬಡವ ಅಂತ. ಏನಾಗಿ ಅವನಿಗೆ ಜನಗಳನ್ನು ಒಲಿಸಿಕೊಳ್ಳೋ ಛಾತಿ ಇದೆ. ಅಂಥವನನ್ನ ನಾನು ಮುಂದೆ ನಿಲ್ಲಿಸಿದ ತಪ್ಪೇನು? ನಿಮಗೆ ನನಗೆ ಬೇಕಾಗಿರೋದೇನು? ಬರೀ ಹೆಸರ ಅಥವಾ ಹಣನ, ಇಲ್ಲ ಪದವಿನ? ನಿಜ ಸಾವುಕಾರ, ನೀವು ಹೇಳಿದ ಪಾಯಿಂಟ್ ಕರೆಕ್ಟ್. ನೋಡಿದ್ರ, ಇದು ನಮಗೆ ಬೇಕಾಗಿರೋದು. ಅಮರನಾಥ್ ಗೆ ಜೈ! ಅಮರನಾಥ್ ಗೆ! 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 ಅಮರ್, ಪಾರ್ಟಿ ವರ್ಕಿಂಗ್ ಕಮಿಟಿ ರೆಸಲ್ಯೂಷನ್ ಪಾಸ್ ಮಾಡಿದೆ. ನಿನ್ನ ಹೆಸರಿನಲ್ಲಿ ಡೊನೇಷನ್ ಕಲೆಕ್ಟ್ ಮಾಡೋಣ ಅಂತ. ಅದಕ್ಕೆ ಹೆಸರು ಅಮರನಾಥ್ ವೆಲ್ಫೇರ್ ಸ್ಕೀಮ್. ಎಲ್ಲಿ ಬಾಕ್ಸ್ಗಳನ್ನೆಲ್ಲ ಓಪನ್ ಮಾಡಿ.
ಇವೆಲ್ಲ ನಿಜವಾದ ನೋಟ್ಗಳು, ಬ್ಲಾಕ್ ಮನಿ. ದಾನ ಮಾಡಕ್ಕೆ, ಜನಗಳಿಗೆ ಓಟ್ ಕಿಟ್ಸಕ್ಕೆ. ಸಾವ್ಕಾರ್ರೆ, ಸರ್ಕಾರದವ್ರಿಗೆ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಬ್ಲಾಕ್ ಮನಿನ ವೈಟ್ ಮಾಡೋದಕ್ಕೆ ಅಪ್ಪ ಈ ಡೊನೇಷನ್ ಸ್ಕೀಮ್ ಇರೋದು. ವಾಲಂಟಿಯರ್ಸ್ ಕೋಲ್ಕ ಹೇಳಿ ನಿನ್ ಹಿಂದೆ ಬೀದಿ ಬೀದಿ ಸುತ್ತಾರೆ. ಅದ್ರ ಜೊತೆ ಇದನ್ನ ಬೆರೆಸಿ ಒಂದು ಖತ್ ಕೂಡಿ ಲೆಕ್ಕ ಕೊಡೋದು. ಮ್ಯೂಸಿಯಂ ಅಲ್ಲಿ ಇಡಬೇಕಾಗಿತ್ತಲ್ಲೇ. ಅಷ್ಟೇ ಅಲ್ಲ, ಗುಡಿಸಲಿಗೆ ಬೆಂಕಿ ಇಡೋದು, ಈ ಹಣನ ದಾನ ಮಾಡೋದು, ಗುಡ್. ಗಲಭೆ ಎಬ್ಸೋದು, ನೊಂದವರಿಗೆ ಸಹಾಯ ಮಾಡೋದು. ವೆರಿ ಗುಡ್.